Question bank number, question bank page number 4, question number 1. Okay, prepare. Following are the balance sheet and the reception payment account of Sharada Education Society, Mangaluru. Clear? Then, coming to the balance sheet, you should have the question in your hand so that will become easy you to solve the problem. Okay, so opening balance sheet ನೋಡಿ ಏನು ಕೊಟ್ಟಿದ್ದಾನೆ, ಕ್ಯಾಪಿಟಲ್ ಫಂಡ್. ಆ ಕ್ಯಾಪಿಟಲ್ ಫಂಡ್ ಎಲ್ಲಿ ಎಂಟ್ರಿ ಮಾಡಬೇಕು, ಅದು ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟಿನ ಲಯಬಿಲಿಟೀಸ್ ಸೈಡ್ ಅಲ್ಲಿ ಹೋಗುತ್ತೆ. ಆಡಿಟ್ ಫೀಸ್ ಔಟ್ಸ್ಟ್ಯಾಂಡಿಂಗ್ ದಟ್ ರಿಲೇಟೆಡ್ ಟು ಲಾಸ್ಟ್ ಇಯರ್ ಆಡಿಟ್ ಫೀಸ್ ಔಟ್ಸ್ಟ್ಯಾಂಡಿಂಗ್. ಸೊ ದಿಸ್ ಇಯರ್ ನಾವೇನ್ ಮಾಡಬೇಕು, all last years and the previous subsequent years amount must be minused. ನಮಗೆ ಗೊತ್ತು. ಸೊ ಆಡಿಟ್ ಫೀಸ್ ಔಟ್ಸ್ಟ್ಯಾಂಡಿಂಗ್ 2500 ಏನು ಕೊಟ್ಟಿದ್ದಾನೆ, ಅದು ಅಕಸ್ಮಾತ್ ಈ ವರ್ಷ ಪೇಮೆಂಟ್ ಆಗಿದ್ರೆ ನೋ ಎಂಟ್ರಿ, ಆಲ್ರೆಡಿ ಪೇಮೆಂಟ್ ಆಗಿದೆ ಅಂತ, ಇಲ್ಲ ಅಂದ್ರೆ ಮೈನಸ್ ಮಾಡಬೇಕು. ಓಕೆ, ಅಸೆಟ್ ಸೈಡ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್, ಓಪನಿಂಗ್ ಕ್ಯಾಶ್ ಶುಡ್ ನಾಟ್ ಬಿ ಎಂಟರ್ಡ್ ಎನಿವೇರ್, ಯಾಕೆಂದ್ರೆ ಇದು ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್. ಮ್ಯಾಪ್ಸ್ ಅಂಡ್ ಚಾರ್ಟ್ ದಟ್ ಈಸ್ ಅವರ್ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. 5% government bonds, yes, that is also our asset. Investment anta ashte, okay pa, asset side. Then subscription outstanding kota, asset side alli subscription outstanding anta ಹೇಳಿದ್ರೆ ಇದು ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಲಾಸ್ಟ್ ಇಯರ್ ನಾವು ಪ್ಲಸ್ ಮಾಡಿರ್ತೀವಿ, ಈ ವರ್ಷ ಏನ್ ಮಾಡಬೇಕು, ಎಸ್ ಎಕ್ಸಾಕ್ಟ್ಲಿ ಮೈನಸ್ ಮಾಡ್ತೀವಿ. ಅಸೆಟ್ ಸೈಡ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಕೊಟ್ರೆ ಮೈನಸ್ ಮಾಡ್ತೀವಿ, ಲಯಬಿಲಿಟೀಸ್ ಸೈಡ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಕೊಟ್ರೆ ಆಡ್ ಮಾಡ್ತೀವಿ, ನಮಗೆ ಗೊತ್ತು ಚೆನ್ನಾಗಿ. ಫರ್ನಿಚರ್ ಇಸ್ ಅನ್ ಅಸೆಟ್. ನೋಡೋಣ ಈಗ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟಿಗೆ ಬರೋಣ. 2 ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇದೆ, ಅದು ಲಾಸ್ಟ್ ಇಯರ್ ಕ್ಯಾಶ್ ಬ್ಯಾಲೆನ್ಸ್ ಇರುತ್ತೆ, ಓಪನಿಂಗ್ ಬ್ಯಾಲೆನ್ಸ್ ಇರುತ್ತೆ, ಅದನ್ನು ಎಂಟ್ರಿ ಎಲ್ಲೂ ಬರಲ್ಲ. ದೆನ್ ಸಬ್ಸ್ಕ್ರಿಪ್ಷನ್ 20,500. ಎಸ್, ಸಬ್ಸ್ಕ್ರಿಪ್ಷನ್ ಏನು ನಮಗೆ ಇನ್ಕಮ್. ಸೊ ಬೈ ಸಬ್ಸ್ಕ್ರಿಪ್ಷನ್, ಆಲ್ವೇಸ್ ಸಬ್ಸ್ಕ್ರಿಪ್ಷನ್ ಎಂಟ್ರಿ ಇನ್ನರ್ ಕಾಲಮ್ ಅಲ್ಲಿ ಬರಿಬೇಕು, ಯಾಕೆಂದ್ರೆ ಅಡ್ಜಸ್ಟ್ಮೆಂಟ್ ಇದ್ದೇ ಇರುತ್ತೆ. ಸಬ್ಸ್ಕ್ರಿಪ್ಷನ್ ಎಷ್ಟು ಕೊಟ್ಟಿದ್ದಾನೆ, 20,500. 20,500 ಸಬ್ಸ್ಕ್ರಿಪ್ಷನ್. ಇದಕ್ಕೆ ಈಗ ಆಲ್ರೆಡಿ ನಾವು ಒಂದು ಸಬ್ಸ್ಕ್ರಿಪ್ಷನ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿದ್ವಿ, ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ₹1000 ಅಂತ. ಅದನ್ನ ನಾವೇನ್ ಮಾಡಬೇಕು, ಮೈನಸ್ ಮಾಡಬೇಕು. ಮೈನಸ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಆಫ್ ಲಾಸ್ಟ್ ಇಯರ್ ಎಷ್ಟು ರುಪೀಸ್, ಅದು 1000 ರೂಪೀಸ್. 1000 ರೂಪೀಸ್ನ ಮೈನಸ್ ಮಾಡಬೇಕು. ದೆನ್ ನಮಗೆ 19,500 ಬಂತು. ಅಡ್ಜಸ್ಟ್ಮೆಂಟ್ ಅನ್ನ ಒಂದ್ಸಲ ನೋಡ್ಬಿಡ್ಬೇಕು. ಸಬ್ಸ್ಕ್ರಿಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ನೋಡೋಣ. ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಅಲ್ಲಿ ಅವ್ನು ಹೇಳ್ತಾನೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ₹2000. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದನ್ನ ಎರಡು ಕಡೆಗೆ ಎಂಟ್ರಿ ಮಾಡ್ತೀವಿ. ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ನಾನು ಏನ್ ಮಾಡಬೇಕು, ಆಡ್ ಮಾಡಬೇಕು. ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ₹2000, ಔಟ್ಸ್ಟ್ಯಾಂಡಿಂಗ್ 2000. ಓಕೆ, 2000 ರೂಪೀಸ್ನ ಆಡ್ ಮಾಡಬೇಕು. ಅಸೆಟ್ ಸೈಡ್ ಅಲ್ಲಿ ಎಂಟ್ರಿ ಬರುತ್ತೆ. ಇದು ಆಡ್ ಮಾಡಿದಾಗ ನಮಗೆ 21,500 ಬಂತು. ನೆಕ್ಸ್ಟ್ ಅವನು ಹೇಳ್ತಾನೆ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ನೋಡಿ ಎಲ್ಲ ತರದ್ದು ಕೊಟ್ಬಿಟ್ಟಿದ್ದಾನೆ ಇದರಲ್ಲಿ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಏನ್ ಮಾಡಬೇಕು, ಎಸ್ ಎಕ್ಸಾಕ್ಟ್ಲಿ ಮೈನಸ್ ಮಾಡಬೇಕು. ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂದ್ರೆ ಮುಂದಿನ ವರ್ಷದ್ದು, ಇದು ಈ ವರ್ಷನೇ ಬಂದಿರೋದ್ರಿಂದ ಮೈನಸ್ ಮಾಡ್ತಾ ಇದೀವಿ. ಎಷ್ಟು ರೂಪೀಸ್ ಅಂತ, ಅದು 1,500. ಎಸ್, 1,500. ಈಗ ನಾವು ಔಟರ್ ಕಾಲಮ್ಗೆ ಬರಿಬೇಕು 20,000. ಸೊ 1,500 ಮೈನಸ್ ಅಂದ್ರೆ 20,000. ನೋಡಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಫಸ್ಟ್ ಪ್ರಾಬ್ಲಮ್ ಆಗಿರೋದ್ರಿಂದ. ಸಬ್ಸ್ಕ್ರಿಪ್ಷನ್ ಇದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಕೊಟ್ಟಿರೋದು, ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟಿನ ರೆಸಿಪ್ಟ್ ಸೈಡ್ ಅಲ್ಲಿ ಕೊಟ್ಟಿರೋದು. ಇದು ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾನೆ, ಲಯಬಿಲಿಟಿ ಅಸೆಟ್ ಸೈಡ್ ಅಲ್ಲಿ ಕೊಟ್ಟಿದ್ದಾನೆ. ಅದಕ್ಕೆ ನಾವು ಇದನ್ನ ಆಲ್ರೆಡಿ ತಗೊಂಡಿದ್ದೀವಿ, ಈಗ ತಗೋಬಾರ್ದು, ಮತ್ತೆ ಅದಕ್ಕೆ ಮೈನಸ್ ಮಾಡಿದೀವಿ, ಮೈನಸ್. ದೆನ್ ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದು. ಸೊ ಇವೆರಡೂ ಎಂಟ್ರಿ ನಮಗೆ ಬ್ಯಾಲೆನ್ಸ್ ಶೀಟಿನ ಎಂಟ್ರಿ ಇಲ್ಲಿ ಬರುತ್ತೆ. ಬ್ಯಾಲೆನ್ಸ್ ಶೀಟಿನ ಲಯಬಿಲಿಟಿ ಅಸೆಟ್ ಸೈಡ್ ಅಲ್ಲಿ ಬರುತ್ತೆ, ಬ್ಯಾಲೆನ್ಸ್ ಶೀಟಿನ ಲಯಬಿಲಿಟಿ ಸೈಡ್ ಅಲ್ಲಿ ಬರುತ್ತೆ. ಸೊ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಆಡ್ ಮಾಡ್ತೀವಿ, ರಿಸೀವ್ಡ್ ಇನ್ ಅಡ್ವಾನ್ಸ್ ನೆಕ್ಸ್ಟ್ ಇಯರ್ ಆಗಿರೋದ್ರಿಂದ ಮೈನಸ್ ಮಾಡ್ತೀವಿ. ಕ್ಲಿಯರ್? ದಿಸ್ ಈಸ್ ಸಬ್ಸ್ಕ್ರಿಪ್ಷನ್. ಇದೊಂದು ಮಾಡಿದ್ರೆ ಆಲ್ಮೋಸ್ಟ್ ಪ್ರಾಬ್ಲಮ್ ಮಾಡೋದು ಈಸಿ ನಿಮಗೆ. ನೆಕ್ಸ್ಟ್
ನೋಡಿ ಸಬ್ಸ್ಕ್ರಿಪ್ಷನ್ ಆದ್ಮೇಲೆ ಡೊನೇಷನ್ ಕೊಟ್ಟಿದ್ದಾನೆ. ಡೊನೇಷನ್ ಅವನು ಹೇಳ್ತಾನೆ ಇಲ್ಲಿ ಕ್ಲಿಯರ್ಲಿ, ಅಡ್ಜಸ್ಟ್ಮೆಂಟ್ ಎಂಟ್ರಿ ಹೇಳ್ತಾನೆ ಡೊನೇಷನ್ಸ್ ಆರ್ ಟು ಬಿ, ಏನು ಹೇಳ್ದ ಇಲ್ಲಿ, ಹಾಫ್ ಆಫ್ ದ ಡೊನೇಷನ್ ಈಸ್ ಟು ಬಿ ಕನ್ಸಿಡರ್ಡ್ ಆಸ್ ರೆವೆನ್ಯೂ. ಕೊಟ್ಟಿರೋದೆಷ್ಟು 2500. ಸೊ 2500 ಅಲ್ಲಿ ಅರ್ಧದಷ್ಟನ್ನ ನಾವು ರೆವೆನ್ಯೂ ಇನ್ಕಮ್ ಅಂತ ತೋರಿಸ್ಬೇಕಂತೆ. ಅರ್ಧದಷ್ಟು ಅಂದ್ರೆ 1250. ಸೊ ಅದು ನಮಗೆ ಇನ್ಕಮ್ ಆಗುತ್ತೆ. ಡೊನೇಷನ್ ಅರ್ಧದಷ್ಟು ಅಂತ ಹೇಳಿದ್ರೆ ಎಷ್ಟು, 2500 ಮೇಲೆ ಇಂಟು 1/2 ಹಾಫ್ ಮಾಡಿದ್ರೆ 2500 ಅನ್ನ 1250. 1250 ರೆವೆನ್ಯೂ, ಇನ್ 1250 ನ ಕ್ಯಾಪಿಟಲ್ಗೆ ಆಡ್ ಮಾಡಿ ಅಂತ ಕೊಟ್ಟಿದ್ದಾನೆ. ಆಮೇಲೆ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಬಾಂಡ್, ಐ ಥಿಂಕ್ ನೋ ಅಡ್ಜಸ್ಟ್ಮೆಂಟ್, ದಟ್ ಈಸ್ ಅವರ್ ಇನ್ಕಮ್. ಸೊ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಬಾಂಡ್ ಎಷ್ಟು ಕೊಟ್ಟ, ಗವರ್ಮೆಂಟ್ ಬಾಂಡ್ 850 rupees. ಕ್ಲಿಯರ್? ಸೊ ದಿಸ್ ಈಸ್ ಇನ್ಕಮ್ ಸೈಡ್, ದಟ್ ಈಸ್ ಕ್ರೆಡಿಟ್ ಸೈಡ್. P&L ಅಕೌಂಟ್ ಅಲ್ಲಿ ಮಾಡ್ದಂಗೆ ಮಾಡಿದೀವಿ, ಕ್ರೆಡಿಟ್ ಆಫ್ ಇನ್ಕಮ್ ಅಂಡ್ ಗೇನ್ಸ್ ಅಲ್ಲೇ ಮಾಡಿದೀವಿ. ಓಕೆ, ನೆಕ್ಸ್ಟ್ ಪೇಮೆಂಟ್ ಸೈಡ್ ಗೆ ಬನ್ನಿ. ಪೇಮೆಂಟ್ ಸೈಡ್ ಅಲ್ಲಿ ಫಸ್ಟ್ ಒಂದು ಕೊಟ್ಟಿದ್ದಾನೆ ಆಡಿಟ್ ಫೀಸ್. ಆಡಿಟ್ ಫೀ 2500 ಅಂತ. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿ ಆಡಿಟ್ ಫೀ ಔಟ್ಸ್ಟ್ಯಾಂಡಿಂಗ್ 2500. ಲಾಸ್ಟ್ ಇಯರ್ ಏನಿತ್ತು, ಈ ವರ್ಷ ಆಲ್ರೆಡಿ ಪೇ ಮಾಡಿದೀವಿ ಅಂತ. ಸೊ ಡಬಲ್ ಎಂಟ್ರಿ ಎಫೆಕ್ಟ್ ಆಗಿರೋದ್ರಿಂದ ನೋ ಎಂಟ್ರಿ ಫಾರ್ ಆಡಿಟ್ ಫೀ. ಐ ರಿಪೀಟ್, ಬ್ಯಾಲೆನ್ಸ್ ಶೀಟ್ ಲಾಸ್ಟ್ ಇಯರ್ ಲಯಬಿಲಿಟೀಸ್ ಅಲ್ಲಿ 2500 ಸೇಮ್ ಅಮೌಂಟ್ ಕೊಟ್ಟಿದ್ದಾನೆ. ಈ ವರ್ಷನೂ ಸೇಮ್ ಅಮೌಂಟ್ ಪೇ ಆಗಿದೆ ಅಂತ ತೋರಿಸಿದೀವಿ. ಯಾವುದು ಬ್ಯಾಲೆನ್ಸ್ ಇತ್ತು ಅದು ಪೇ ಆಗಿದೆ. ಸೊ ನೋ ಎಂಟ್ರಿ ಡ್ಯೂರಿಂಗ್ ದ ಕರೆಂಟ್ ಇಯರ್. ನೆಕ್ಸ್ಟ್ ಮ್ಯಾಪ್ಸ್ ಅಂಡ್ ರೆಂಟ್ ಕೊಟ್ಟಿದ್ದಾನೆ. ರೆಂಟ್ 1800. ನೋಡೋಣ ರೆಂಟಿಗೆ ಏನಾರ ಅಡ್ಜಸ್ಟ್ಮೆಂಟ್ ಇದೆಯಾ, ಏನೂ ಇಲ್ಲ. ಡೈರೆಕ್ಟ್ ಆಗಿ ತಗೊಳ್ಳೋಣ. ಟು ರೆಂಟ್ 1800. ರೆಂಟ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಮ್ಯಾಪ್ಸ್ ಅಂಡ್ ಚಾರ್ಟ್ಸ್ ನೋಡಿ, ಅದು ಡ್ಯೂರಿಂಗ್ ದ ಇಯರ್ ಪರ್ಚೇಸ್ ಆಗಿದೆ ಅಂತ ಅರ್ಥ. ಸೊ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರೋದನ್ನ ಆಡ್ ಮಾಡಿಕೊಂಡು ಕ್ಲೋಸಿಂಗ್ ಬ್ಯಾಲೆನ್ಸ್ ಬರೀಬೇಕು. ಮ್ಯಾಪ್ಸ್ ಅಂಡ್ ಚಾರ್ಟ್ಸ್ ಅಸೆಟ್ ಅದು. ಸ್ಟೇಷನರಿ ಅಂಡ್ ಪೋಸ್ಟೇಜ್ 250 rupees. ಸ್ಟೇಷನರಿ ಅಂಡ್ ಪೋಸ್ಟೇಜ್ 250 rupees. ಎಕ್ಸ್ಪೆನ್ಸಸ್ ಅಷ್ಟೇ ಇದು. ಈ ಎಕ್ಸ್ಪೆನ್ಸಸ್ ಅನ್ನ ತಗೊಂಡಿದೀವಿ. ದೆನ್ ಸ್ಟೇಷನರಿ ಅಂಡ್ ಪೋಸ್ಟೇಜ್ ಆದ್ಮೇಲೆ ಸ್ಯಾಲರಿ ಇಸ್ ದೇರ್. ಎನಿ ಅಡ್ಜಸ್ಟ್ಮೆಂಟ್ಸ್ ಆರ್ ದೇರ್ ಫಾರ್ ಸ್ಯಾಲರಿ? ನೋ. ಸೊ ಸ್ಯಾಲರಿ 8000. ಸ್ಯಾಲರಿ 8000. ಅದಾದ್ಮೇಲೆ ಫಂಕ್ಷನ್ಸ್ ಅಂತಾನೆ. ಫಂಕ್ಷನ್ ಅಂತ ಹೇಳಿದ್ರೆ ಇಲ್ಲಿ ನಥಿಂಗ್ ಬಟ್ ಫಂಕ್ಷನ್ ಡ್ಯೂರಿಂಗ್ ದ ಇಯರ್ ಸ್ಮಾಲ್ ಫಂಕ್ಷನ್ಸ್ ನ ಕ್ಯಾರಿ ಮಾಡ್ತಾ ಇರ್ತಾರಲ್ಲ, ಕಂಡಕ್ಟ್ ಮಾಡ್ತಿರ್ತಾರೆ, ಅದಕ್ಕಾಗೋ ಎಕ್ಸ್ಪೆನ್ಸಸ್ ಫಂಕ್ಷನ್ಸ್ ಎಕ್ಸ್ಪೆನ್ಸಸ್ ಅಂತ. ಆಕ್ಚುಲಿ ಅದು 1050 ಎಕ್ಸ್ಪೆನ್ಸಸ್ ಅಷ್ಟೇ ಅದು. ದೆನ್ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಏನ್ ಕೊಟ್ಟಿದ್ದಾನೆ, ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 8900 ಏನ್ ಕೊಟ್ಟಿದ್ದಾನೆ, ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಈಗ ನಾವು ಅಡ್ಜಸ್ಟ್ಮೆಂಟ್ ಎಂಟ್ರಿಗೆ ಬರೋಣ. ಆಡಿಟ್ ಫೀ ₹2500 ಸ್ಟಿಲ್ ಡ್ಯೂ ಅಂತಾನೆ. ಆದ್ರೂ ಈ ವರ್ಷ ಕೊಡ್ಬೇಕಂತೆ. ಸೊ ನಾವೇನ್ ಮಾಡ್ಬೇಕು, ಔಟ್ಸ್ಟ್ಯಾಂಡಿಂಗ್ ಆಡಿಟ್ ಫೀ. ಏನಿದು ಆಡಿಟ್ ಫೀ ಅಂದ್ರೆ ಏನು, ಮೀನಿಂಗ್ ಗೊತ್ತಾ? ಆಡಿಟ್ ಫೀ ಅಂದ್ರೆ ಎವ್ರಿ ಇಯರ್ ಅಕೌಂಟ್ಸ್ ನ ಚೆಕ್ ಮಾಡಕ್ಕೆ, to find out the true and fair view of the balance sheet and the P&L account, ಚಾರ್ಟೆಡ್ ಅಕೌಂಟೆಂಟ್ ಬರ್ತಾರೆ, ಅವ್ರು ಚೆಕ್ ಮಾಡ್ತಾರೆ, ಅವ್ರಿಗೆ ಕೊಡೋ ಫೀಸ್ ಆಡಿಟ್ ಫೀಸ್ ಇದು. ಸೊ ಇಲ್ಲಿ ಆಡಿಟ್ ಫೀಸು ನಮಗೆ ಔಟ್ಸ್ಟ್ಯಾಂಡಿಂಗ್ ಇದೆ ಅಂದ್ರೆ ಇವಾಗ ನಾವು ಕೊಡಬೇಕು ಅಂತ ಅರ್ಥ. ಎಷ್ಟು ಕೊಡಬೇಕು, 2500 ಆಡಿಟ್ ಫೀಸ್. ಸೊ ಇಲ್ಲಿ ಒಂದು ಎಂಟ್ರಿ, ಬ್ಯಾಲೆನ್ಸ್ ಶೀಟ್ ನ ಲಯಬಿಲಿಟಿ ಸೈಡ್ ಅಲ್ಲಿ ಒಂದು ಎಂಟ್ರಿ ಬರೀಬೇಕು. ದೆನ್ ಚಾರ್ಜ್ ₹250 as an depreciation on furniture. ಡೈರೆಕ್ಟರ್ ಕೊಟ್ಟ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ₹250. ಸೊ ಬ್ಯಾಲೆನ್ಸ್ ಶೀಟಿನ ಅಸೆಟ್ ಫರ್ನಿಚರ್ ಅಲ್ಲಿ ಮೈನಸ್ ಮಾಡಬೇಕು, ಇನ್ನೊಂದು ಎಂಟ್ರಿ. ದೆನ್ ಹಾಫ್ ಆಫ್ ದ ಡೊನೇಷನ್ ಕನ್ಸಿಡರ್ ಟು ಬಿ ರೆವೆನ್ಯೂ. ಎಸ್, ನಾವು ಆಲ್ರೆಡಿ ತಗೊಂಡಿದೀವಿ ಡೊನೇಷನ್, ಹಾಫ್ ಆಫ್ ದ ಡೊನೇಷನ್. ದೆನ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 2000 ತಗೊಂಡಿದೀವಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 2000. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ₹1500 ಆಲ್ರೆಡಿ ಎಂಟರ್ ಆಗಿದೆ. ಸೊ ಈಗ ನಾವು ಟೋಟಲ್ ಮಾಡಿ ವೆದರ್ ಇಟ್ ಇಸ್ ಎ ಸರ್ಪ್ಲಸ್ ಆರ್ ಡೆಫಿಸಿಟ್ ಅಂತ ಕಂಡುಹಿಡಿಬೇಕು. ಐ ಥಿಂಕ್ ಇಟ್ ಇಸ್ ಎ ಸರ್ಪ್ಲಸ್. ಸೊ ಟೋಟಲ್ ಮಾಡಿದಾಗ ನಮಗೆ 22,000
800 ಬರುತ್ತೆ 22,800 ಮತ್ತೆ ಇಲ್ಲಿ 22,800 then balancing figure that is surplus excess of income over our expenditure is rupees 8,950 ಕ್ಲಿಯರ್ ಇದನ್ನ ನಾವು ಕ್ಯಾಪಿಟಲ್ ಫಂಡಿಗೆ ಆಡ್ ಮಾಡ್ತೀವಿ ಕ್ಲಿಯರ್ ಓಕೆ